ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ವ್ಲಾಗ್ಸ್ ಫ್ರಮ್ ಕಲಾನಿಧಿ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ಲೇಟೆಸ್ಟಾಗಿ ಕುರ್ತಿ ಸೆಟ್ಗಳು ಹಾಗೆ ಕುರ್ತೀಸು ಕೆಲವೊಂದು ಕ್ರಾಪ್ ಟಾಪ್ಸ್ ಎಲ್ಲ ಕೂಡ ಆರ್ಡರ್ ಮಾಡಿದ್ದೆ. ಸೊ ಇದಕ್ಕೂ ಮುಂಚೆ ಒಂದು ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ 9 ಕುರ್ತಾ ಸೆಟ್ಗಳ ರಿವ್ಯೂ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಸೊ ಇನ್ನೂ ಉಳಿದಿರೋ ಕುರ್ತಾ ಸೆಟ್ ಇದು 3 ಆರ್ 12 ಕುರ್ತಿ ಸೆಟ್ಗಳ ಆರ್ಡರ್ ಮಾಡಿದ್ದೆ. ಸೊ ಒಂದು ಸ್ವಲ್ಪ ಲೇಟ್ ಆಯಿತು ಬರೋದು. ಸೊ ಈಗ ಇನ್ನು ಉಳಿದಿರೋ ಕುರ್ತಾ ಸೆಟ್ಗಳ ರಿವ್ಯೂ ಮಾಡ್ತಿದ್ದೀನಿ. ಆಲ್ರೆಡಿ ಇದು ನೀವು ಇದಕ್ಕೂ ಮುಂಚೆ ಪೋಸ್ಟ್ ಮಾಡಿರೋ ವಿಡಿಯೋನಲ್ಲಿ ನೋಡ್ಬೋದು. ಇವೆಲ್ಲ ಕೂಡ ಆಲ್ರೆಡಿ ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ಪ್ರೆಸೆಂಟ್ ಬಂದುಬಿಟ್ಟು ಆಲ್ಮೋಸ್ಟ್ 3 ಕುರ್ತಾ ಸೆಟ್ ರಿಸೀವ್ ಮಾಡ್ಕೊಂಡಿದ್ದೀನಿ ಕ್ಯಾನಾ ಫ್ಯಾಷನ್ ಅನ್ನೋ ಒಂದು ಪೇಜ್ನಲ್ಲಿ. ಅಂದರೆ ಈ ಒಂದು ಬ್ರ್ಯಾಂಡ್ನಲ್ಲಿ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಈ ಬ್ರ್ಯಾಂಡ್ ಬಂದುಬಿಟ್ಟು. ವೆರಿ ಕಂಫರ್ಟಬಲ್ ಆ್ಯಂಡ್ ಕಾಟನ್ ಹಾಗೆ ನಿಮಗೆ ಅಫೋರ್ಡಬಲ್ ರೇಂಜ್ನಲ್ಲಿ ಕುರ್ತಿ ಸೆಟ್ಗಳು ಸಿಗುತ್ತೆ. ಈ ಲ್ಯಾವೆಂಡರ್ ಕುರ್ತಿ ಅಂತೂ ತುಂಬ ಚೆನ್ನಾಗಿದೆ. ಸೊ 10/10 ಈ ಕುರ್ತಿಗೆ ನಾನು ನಿಜವಾಗ್ಲೂ ರಿಸಲ್ಟ್ ಅನ್ನೋದು ಕೊಡ್ತಿದ್ದೀನಿ. ನಂಗೆ ತುಂಬಾ ಇಷ್ಟ ಆಯಿತು. ಕಾಟನ್ ಫ್ಯಾಬ್ರಿಕ್ ಆಲ್ಸೋ ಲ್ಯಾವೆಂಡರ್ ವಿತ್ ನಿಮಗೆ ವೈಟ್ ಕಲರ್ ಕಾಂಬಿನೇಷನ್ ಅದು ತುಂಬಾ ನಿಮಗೆ ಯೂನಿಕ್ ಅನಿಸುತ್ತೆ. ನೋಡಿ ವಿ ನೆಕ್ ಕೂಡ ಕೊಟ್ಟಿದ್ದಾರೆ. ಯೋಗಪಾಟ್ ಕೂಡ ಫುಲ್ ನಿಮಗೆ ಒಂದು ಸ್ವಲ್ಪ ಸೀಕ್ವೆನ್ಸ್ ವರ್ಕ್ ಅನ್ನೋದು ಸಿಂಪಲಾಗಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಕಾಟನ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಸ್ವಲ್ಪ ಐರನ್ ಮಾಡೋ ಅವಶ್ಯಕತೆ ಅಷ್ಟೊಂದು ಹೆಚ್ಚಾಗಿ ಇರೋದಿಲ್ಲ. ಸೊ ನಿಮಗೆ ಹೇಗೆ ಇಟ್ಕೊತೀರೋ ಅದೇ ರೀತಿ ಫೋಲ್ಡಬಲ್ ಆಗಿ ಪ್ರಾಡಕ್ಟ್ ಅನ್ನೋದು ಇಟ್ಕೋಬೋದು. ಬಟ್ ತುಂಬಾ ಚೆನ್ನಾಗಿದೆ. ಇದರ ಪ್ರೈಸ್ ಬಂದುಬಿಟ್ಟು 514 ರುಪೀಸ್. ಸೊ ಮೆನ್ಷನ್ ಮಾಡ್ತೀನಿ, ರಿಸಲ್ಟ್ ಅಂತೂ 10/10 ಕೊಡ್ತಿದ್ದೀನಿ. ಪ್ಯಾಂಟ್ ಕೂಡ ಅಷ್ಟೇ ಕಾಟನ್ ಪ್ಯಾಂಟೇ ಬರುತ್ತೆ. ನೋಡಿ ಫ್ಲವರ್ ಪ್ರಿಂಟ್ ಅನ್ನೋದು ಹೈಲೈಟ್ ಮಾಡಿದ್ದಾರೆ ಅಷ್ಟೇ. ಫ್ಯಾಬ್ರಿಕ್ ಅಷ್ಟೇ, ಫ್ಯಾಬ್ರಿಕ್ಕು ಹಾಗೆ ನಿಮಗೆ ದುಪ್ಪಟ್ಟ ಲೆಂತು ಎಲ್ಲ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. 514ಗೆ ನಿಮಗೆ ಟಾಪು ವಿತ್ ಪ್ಯಾಂಟು ಹಾಗೆ ನಿಮಗೆ ದುಪ್ಪಟ್ಟ ಬರ್ತಿದೆ ಅಂದರೆ ನಿಜವಾಗ್ಲೂ ರೀಸನಬಲ್ ಅಂತ ಹೇಳ್ಬೋದು. ಸೊ ಯಾವುದೇ ಕುರ್ತಿ ರಿಸಲ್ಟ್ ಏನು ಹೇಳ್ತೀನೋ ಅದರ ಪ್ರಕಾರ ಹೋಗಿ. ಏಕೆ ಅಂತಂದರೆ 10/8, 10/9, 10/10 ಕೊಟ್ಟಿದ್ರೆ ಖಂಡಿತವಾಗ್ಲೂ ಬೈ ಮಾಡಿ. ಅದಕ್ಕಿಂತ ಕಮ್ಮಿ ಕೊಟ್ಟರೆ ಖಂಡಿತವಾಗ್ಲೂ ಬೈ ಮಾಡೋಕ್ಕೆ ಹೋಗಬೇಡಿ. ಏಕೆ ಅಂತಂದರೆ ನಿಮ್ಮ ದುಡ್ಡು ಇಟ್ಟು ಮತ್ತು ನೀವು ಮಾಡ್ಕೊಂಡ್ಮೇಲೆ ಪ್ರಾಡಕ್ಟು ನಿಮಗೆ ಮನಸ್ಸಿಗೆ ಇಷ್ಟ ಆಗಿಲ್ಲ ಅಂತ ರಿಟರ್ನ್ ಮಾಡೋದು ಕಷ್ಟ ಮತ್ತು ರಿಫಂಡ್ ಆಗೋದು ಕಷ್ಟ. ಇವೆಲ್ಲದ್ರ ಬದಲು ನನ್ನ ವೀಡಿಯೋನಲ್ಲಿ ನಾನು ಹೇಳೋಂಥ ಪ್ರಾಡಕ್ಟ್ ನೀವು ನೋಡಿ ಪರ್ಚೇಸಿಂಗ್ ಮಾಡೋದ್ರಿಂದ ತೊಗೋಬೋದಾ ಬೇಡವಾ ಅನ್ನೋ ಒಂದು ಊಹೆ, ಒಂಥರ ನಿಮ್ಗೆ ಅಭಿಪ್ರಾಯ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ ಆಪ್ಷನ್ ಅನ್ನೋದು. ನೋಡಿ ಇದು ತುಂಬಾ ಚೆನ್ನಾಗಿದೆ. ಪ್ಯಾಂಟ್ ಕೂಡ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ನಿಮಗೆ ಆರಾಮಾಗಿ ಹ್ಯಾಪಿಯಾಗಿ ವೇರ್ ಮಾಡ್ಬೋದು. ದುಪ್ಪಟ್ಟ ಅಂತೂ ಕಾಟನ್ ದುಪ್ಪಟ್ಟ 1.5 ಮೀಟರ್ ಆರ್ 2 ಮೀಟರ್ಸ್ವರೆಗೂ ಕೊಟ್ಟಿದ್ದಾರೆ ದುಪ್ಪಟ್ಟ ಕೂಡ. ಲೆಂತ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಅದರ್ ಪ್ರಾಡಕ್ಟು ಕಿಯಾನಾ ಫ್ಯಾಷನ್ ವರ್ಲ್ಡ್ ಅನ್ನೋ ಅದರಲ್ಲೇ ಒಂದು ಬ್ರ್ಯಾಂಡ್ನಲ್ಲಿ ಇದು ಅಷ್ಟೇ ನಿಮಗೆ ಕಂಫರ್ಟಬಲ್ ಹಾಗೆ ಅಫೋರ್ಡಬಲ್ ರೇಂಜ್ನಲ್ಲಿ ಈ ಕುರ್ತಾ ಸೆಟ್ ಅನ್ನೋದು ಬೈ ಮಾಡಿದ್ದೀನಿ. ಚೆನ್ನಾಗಿದೆ. ಇದಕ್ಕೂ ಮುಂಚೆ ಇದು 600, 700 ಆ ಥರ ಇತ್ತು ಪ್ರೈಸ್ ಅನ್ನೋದು. ಈಗ ನಾನು ಬೈ ಮಾಡಿರೋದು ಬಂದುಬಿಟ್ಟು ತುಂಬ ಕಮ್ಮಿ ಬೆಲೆಗೆ ವೆರಿ ರೀಸನಬಲ್ ಬಿಲೋ 500 ಒಳಗಡೆ ಬೈ ಮಾಡಿದ್ದೀನಿ ಅಂತ ಹೇಳ್ಬೋದು. ಬಿಲೋ 500 ಒಳಗಡೆ ಅಂತಂದರೆ 450, 460 ಆ ಥರನೇ ಇರುತ್ತೆ ಅಂದ್ಕೊಳ್ಳಿ ಕಾಸ್ಟ್ ಅನ್ನೋದು. ಮೆನ್ಷನ್ ಮಾಡ್ತೀನಿ, ಕ್ಲಿಯರಾಗಿ ನೆನಪಿಲ್ಲ. ಇದಂತೂ ನನಗೆ ಈ ಒಂದು ಪ್ರಿಂಟ್ ಅನ್ನೋದು ಅಥವಾ ರಂಗೋಲಿ ಪ್ರಿಂಟ್ ಅಂತಾರೋ ಅಥವಾ ಬಾಂದಿನಿ ಪ್ರಿಂಟ್ ಅಂತಾರೋ ಗೊತ್ತಿಲ್ಲ, ಎರಡು ಮಿಕ್ಸ್ ಆಗಿ ಕಾಂಬಿನೇಷನ್ ಅನ್ನೋದು ತುಂಬ ಹೈಲೈಟ್ ಮಾಡಿದ್ದಾರೆ. ಗ್ರೀನ್ ವಿತ್ ಪಿಂಕ್ ಕಲರ್ ಕಾಂಬಿನೇಷನ್ ಎವ್ರಿ ಟೈಮ್ ನಾನು ಪರ್ಚೇಸಿಂಗ್ ಮಾಡಿದಾಗೂ ತುಂಬಾ ಬೇಗ ಸಿಗುತ್ತೆ. ಯಾಕೆಂತಂದರೆ ಇದನ್ನೆಲ್ಲ ಕೂಡ ಇಷ್ಟಪಡ್ತಾರೆ. ಯೆಲ್ಲೋ ವಿತ್ ರೆಡ್ ಹೇಗೆ ಗ್ರೀನ್ ವಿತ್ ಪಿಂಕ್ ಕೂಡ ಅದೇ ರೀತಿ ಇರುತ್ತೆ. ಯಾವಾಗೂ ಅಷ್ಟೇ ಇದು ಓಲ್ಡ್ ಅನ್ನೋದು ಆಗೋದಿಲ್ಲ. ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನೋಡಿ ನಂಗೆ ತುಂಬಾ ಇಷ್ಟ ಆಯಿತು. ಮೇ ಬಿ ಬಾಂದಿನಿ ಪ್ರಿಂಟ್ ಅಂತ ಹೇಳ್ತಾರಲ್ಲ, ಈಗ ಸುಮಾರು ಟ್ರೆಂಡ್ ಆಗಿದೆ ಅದೇ ರೀತಿ ಇದು ಕೂಡ. ಸ್ಲೀವ್ಸು ಅಷ್ಟೇ 3/4 ಸ್ಲೀವ್ಸ್ ಕೊಟ್ಟಿದ್ದಾರೆ. ಸೊ ಟಾಪ್ ಬಂದುಬಿಟ್ಟು ನಿಮಗೆ ಸ್ಟ್ರೈಟ್ ಕಟ್ ಟಾಪೇ ಬರುತ್ತೆ. ನಿಮಗೆ ಇದು ಬಂದುಬಿಟ್ಟು ನೆಕ್ ಪಾರ್ಟ್ ಹತ್ರ ಎಲ್ಲ ಕೂಡ ಒಂಥರ ನಿಮಗೆ ವಿ ನೆಕ್ ಅಥವಾ ಯು ನೆಕ್ ಅಂತಲೇ ಅನ್ಕೋಬೋದು. ಯು ನೆಕ್ ಥರ ಪ್ಯಾಟರ್ನಲ್ಲಿ ಸ್ವಲ್ಪ ಡಿಸೈನ್ ಕೊಟ್ಟಿದ್ದಾರೆ. ಕಾಟನ್ ದುಪ್ಪಟ್ಟ, ಕಾಟನ್ನು ಸಾಫ್ಟ್ ಕಾಟನ್ ಅಂತ ಹೇಳ್ಬೋದು. ಸಾಫ್ಟ್ ಕಾಟನ್ ದುಪ್ಪಟ್ಟ ಕೊಟ್ಟಿದ್ದಾರೆ. ಲಿಂಕ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೇನು ಪರ್ಚೇಸಿಂಗ್ ಮಾಡಿದ್ದೀನಿ 40 ಪ್ರಾಡಕ್ಟ್ಸ್ ಅಜಿಯೋನಲ್ಲಿ. ಸೊ ಒಂದೊಂದೇ ಬೇಗ ರಿವ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಎಡಿಟಿಂಗ್ ಪ್ರೊಸೆಸ್ ಅನ್ನೋದು ತುಂಬ ಕಷ್ಟ ಆಗ್ತಿದೆ, ಅದರಿಂದ ಅಷ್ಟೇ ಲೇಟ್ ಆಗ್ತಿದೆ. ಅದು ಬಿಟ್ಟರೆ ನಾನು ವಿಡಿಯೋ ಎಲ್ಲ ಆಲ್ರೆಡಿ ಮಾಡಿಟ್ಟಿದ್ದೀನಿ. ಸೊ ಪೋಸ್ಟ್ ಮಾಡ್ತೀನಿ ಆದಷ್ಟು ಬೇಗ, ಲಿಂಕ್ ಮೂಲಕನೇ ಪೋಸ್ಟ್ ಮಾಡ್ತೀನಿ. ಓಕೆ, ಇದು ಪ್ಯಾಂಟು ಎಲಾಸ್ಟಿಕ್ ಅನ್ನೋದು ಪ್ರೊವೈಡ್ ಮಾಡಿದ್ದಾರೆ 2 ಸೈಡ್ಸ್ ಕೂಡ. ಸೊ ಲಾಡಿ ಅಂದರೆ ಟ್ಯಾಗ್ ಕೊಟ್ಟಿಲ್ಲ. ಸ್ಟ್ರೈಟ್ ಕಟ್ ಪ್ಯಾಂಟು ಒಂಥರ ತುಂಬ ಹೆವಿ ಪ್ಲಾಜಾ ಅಂತಲೇ ಹೇಳ್ಬೋದು. ನೋಡಿ ಇಷ್ಟಿದೆ ಲೆಂತ್ ಅನ್ನೋದು. ನಾನು ಮಾಡಿರೋವಂಥದ್ದು ಸೈಜ್ ಬಂದುಬಿಟ್ಟು ಎಮ್ ಸೈಜು. ಸೊ ಲೆಂತೇ ಈ ಥರ ನೋಡಿದಾರಲ್ಲ. ಎಲಾಸ್ಟಿಕ್ ಪ್ಯಾಂಟ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಪ್ಯಾಂಟ್ ಲೆಂತ್ ಹೈಲಿ ಒಂಥರ ನಿಮಗೆ ನೋಡ್ತಿರಲ್ಲ ಹೆವಿ ಪ್ಲಾಜಾ ಇದು. ಓಕೆ, ಪ್ಲಾಜಾದಲ್ಲಿ ಹೆವಿ ಪ್ಲಾಜಾ. ಸೊ ನಿಮ್ಗೆ ಆಲ್ಟ್ರೇಷನ್ ಮಾಡಿಸ್ಕೋಬೋದು, ಇಟ್ಸ್ ಓಕೆ. ಯಾಕೆಂದರೆ ಕಾಟನ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಏನಾಗಲ್ಲ. ಸಿಲ್ಕ್ ಫ್ಯಾಬ್ರಿಕ್ ಆದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಕಾಟನ್ ಫ್ಯಾಬ್ರಿಕ್ಕಿಂದ ಓಕೆ. ಲೆಂತ್ ಕೂಡ ನಾನು ನೋಡ್ತಿದ್ದೀನಿ, ಲೆಂತ್ ಎಲ್ಲ ಕೂಡ ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು ನಿಮಗೆ ಬೆಸ್ಟ್ ಕುರ್ತಾ ಸೆಟ್ಟು. ಇದಕ್ಕೆ ನಾನು ರೇಟಿಂಗ್ ಬಂದುಬಿಟ್ಟು 10/9 ಕೊಡ್ತಿದ್ದೀನಿ. 10/9. ಸೊ ಆಲ್ಮೋಸ್ಟ್ 11 ಕುರ್ತಾ ಸೆಟ್ಗಳ ರಿವ್ಯೂ ಆಯಿತು. ಇನ್ನೊಂದು 12 ಕುರ್ತಾ ಸೆಟ್ಟು ಇದೆ ಫೈನಲ್ಲು.
ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನು ತುಂಬ ಹ್ಯಾಪಿಯಾಗಿ ನಿಮಗೆ ರಿವ್ಯೂ ಮಾಡ್ತಿದ್ದೀನಿ. ಇದ್ರ ಕುರ್ತಾ ಸೆಟ್ಗೆ ನಾನು 10 on 10 ಕೊಡೋದಕ್ಕೆ ಇಷ್ಟಪಡ್ತೀನಿ. ನಂಗೆ ತುಂಬಾ ಇಷ್ಟ ಆಯಿತು. ಎಕ್ಸ್ಟ್ರಾ ಸ್ಮಾಲ್ ಆರ್ಡರ್ ಮಾಡಿದ್ದೆ. ಇದರ ಕಾಸ್ಟ್ ಬಂದುಬಿಟ್ಟು 500 ರುಪೀಸ್ ಓನ್ಲಿ. ಒಂದೊಂದು ವೇಳೆ ಟೈಮ್ ಇಲ್ದಿದ್ದಾಗ ಏನಂತಂದರೆ ಬೇಗ ಅಫೋರ್ಡಬಲ್ ರೇಂಜ್ನಲ್ಲಿ ಕೊಟ್ಬಿಡ್ತಾನೆ ಆಫರ್ ಬಿಟ್ಟಾಗ. ಸೊ ಆ ಟೈಮಲ್ಲಿ ಬುಕ್ ಮಾಡಿಕೊಂಡ್ರೆ ಬುಕ್ ಮಾಡ್ಕೊಂಡಂಗೆ, ಇಲ್ಲ ಅಂದರೆ ನಿಜವಾಗ್ಲೂ ಇಲ್ಲ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕುರ್ತಿ ಸೆಟ್ ಅನ್ನೋದು. ನಂಗೆ ಪರ್ಸ್ನಲಿ ಇದು ಅಷ್ಟೇ ತುಂಬ ಇಷ್ಟ ಆಯಿತು. ಇದಕ್ಕೆ ನವಿ ಬ್ಲೂ ಪ್ಯಾಂಟ್ ಅನ್ನೋದು ಕೊಟ್ಟಿದ್ದಾನೆ. ಪ್ಯಾಂಟು ಅಷ್ಟೇ ಇಷ್ಟು ಕ್ವಾಲಿಟಿ ಇದೆ ಗೊತ್ತಾ. ಆ ಪ್ಯಾಂಟ್ಗೆ ನೀವು ವೈಟ್ ಟಾಪು ಅಥವಾ ಪಿಂಕ್ ಟಾಪ್ ಕೂಡ ವೇರ್ ಮಾಡ್ಕೋಬೋದು. ನೋಡಿ ಈ ಪ್ಯಾಂಟ್ ಬಂದುಬಿಟ್ಟು ಎಲಾಸ್ಟಿಕ್ ಕೊಟ್ಟಿದ್ದಾನೆ, ಸಿಲ್ಕ್ ಫ್ಯಾಬ್ರಿಕಲ್ಲಿ ಕೊಟ್ಟಿದ್ದಾನೆ. ನೋಡಿ ಇಲ್ಲಿ ನೋಡ್ತಿದ್ದೀರಲ್ವ, ಟಾಪ್ ವಿತ್ ಪ್ಯಾಂಟ್ ಈ ಥರ ಬರುತ್ತೆ ಲುಕ್ ಅನ್ನೋದು. ಸಕ್ಕತ್ತಾಗಿದೆ ನಿಜವಾಗ್ಲೂ ವೇರ್ ಮಾಡಿದ್ರೆ. ಸೊ ನಾನು ಆಲ್ರೆಡಿ ಒಂದು ಕುರ್ತಾ ಸೆಟ್ ಅನ್ನೋದು ವೇರ್ ಮಾಡಿ ಆಫ್ಟರ್ ವಾಶ್ ಕೂಡ ಮಾಡಿದ್ದೀನಿ. ಜಸ್ಟ್ ಐರನ್ ಮಾಡ್ಕೋಬೇಕು ಅನ್ನೋದಷ್ಟೇ ಈ ಸಿಲ್ಕ್ ಫ್ಯಾಬ್ರಿಕ್ಗೆ. ಅದು ಬಿಟ್ಟರೆ ಏನು ಅಂಥದ್ದೇನು ಆಗಿರಲ್ಲ. ಸೊ ಪಾಕೆಟ್ ಕೊಟ್ಟಿದ್ದಾರೆ ಇಲ್ಲ ಅಂತ ಚೆಕ್ ಮಾಡ್ತಿದ್ದೀನಿ ಅಷ್ಟೇ. ಪ್ಯಾಂಟ್ ಕೆಳಗಡೆ ಬಂದುಬಿಟ್ಟು ನನ್ನ ಫೇವ್ರೆಟ್ ಯೋಗ್ ಪಾರ್ಟ್ ಏನು ಅಂತಂದರೆ ಇಲ್ಲಿ ನೋಡಿ, ಹುಕ್ಸ್ ಅನ್ನೋದು ಪ್ರೊವೈಡ್ ಮಾಡಿದ್ದಾನೆ. ಅಂದರೆ ನಿಮ್ಗೆ ಬೇಕು ಅಂತಂದರೆ ಫ್ರೀ ಅಪ್ ಆಗಿ ನೀವು ವೇರ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ಥರ ಒಂದು ಹುಕ್ ಹಾಕ್ಕೊಂಡು ನೀವು ಒಂಥರ ಪಟ್ಯಾಲ ಪ್ಯಾಂಟ್ ಅಂತ ಹೇಳ್ತೀವಲ್ಲ, ಸ್ವಲ್ಪ ಓಲ್ಡ್ ಆಗಿದೆ ಅದು ಸ್ವಲ್ಪ, ಬಟ್ ವೇರ್ ಮಾಡಿದ್ರೆ ನಿಮಗೆ ಟ್ರೆಂಡಿನ ನೀವು ಹಾಕ್ಕೊಂಡು ಹೋಗ್ಬೋದು ಎಲ್ಲಾದರೂ. ಯಾಕೆಂದರೆ ಸ್ಟ್ರೈಟ್ ಕಟ್ ಟಾಪು ವಿತ್ ಪಟ್ಯಾಲ ಪ್ಯಾಂಟು ತುಂಬಾ ಚೆನ್ನಾಗಿರುತ್ತೆ. ಈ ದಪ್ಪ ಇರೋರು ಕೂಡ ವೇರ್ ಮಾಡ್ಬೋದು. ಲಿಂಕ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಈ ಟಾಪ್ ಇದಕ್ಕೂ ಮುಂಚೆ ನಾನು ರಿವ್ಯೂ ಮಾಡಿದ್ದೀನಿ. ಇದನ್ನ ಆಲ್ರೆಡಿ ವೇರ್ ಮಾಡಿಬಿಟ್ಟಿದ್ದೀನಿ ನಾನು ಒಂದು ಶಾರ್ಟ್ ವೀಡಿಯೋಸ್ನಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದು ಇನ್ನೊಂದು ಸೇಮ್ ಕಾಸ್ಟೇ ಬಿದ್ದಿದೆ 509, 509 ಅದೇ ರೀತಿ. ಸೊ ಇದ್ರ ಪ್ಯಾಂಟ್ ಬಂದುಬಿಟ್ಟು ಪಿಂಕ್ ಕಲರ್, ಅದ್ರ ಪ್ಯಾಂಟ್ ಬಂದುಬಿಟ್ಟು ನವಿ ಬ್ಲೂ ಕಲರ್. ಸೊ ಆ ಪ್ಯಾಂಟ್ಗಳಿಗೆ ನೀವು ಶಾರ್ಟ್ ಟಾಪ್ಸ್ ಯಾವುದೇ ಬೇಕಾದರೂ ವೇರ್ ಮಾಡ್ಕೋಬೋದು. ಅದು ಕೂಡ ನಾನು ವೀಡಿಯೋಸ್ನಲ್ಲಿ ಬರ್ತಾ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟಾಪು. ಇದ್ರ ಕಾಸ್ಟ್ ನೋಡಿದ್ರೆ 1500 ಇದೆ. ಇನ್ನೊಂದ್ರ ಕಾಸ್ಟ್ ನೋಡಿದ್ರೆ 1299. ಓಕೆ 1299 ಕರೆಕ್ಟ್, 1299 ಇದೆ. 1300, 1500 ಅಷ್ಟೆಲ್ಲ ಕೊಟ್ಟು ವೇರ್ ಮಾಡ್ತೀವ ನಾವು? ಪೇ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಜಸ್ಟ್ 500 ರುಪೀಸ್ನಲ್ಲೇ ಪೇ ಮಾಡಿದ್ದೀನಿ. ಇದು 500, ಅದು 500, 1000 ರುಪೀಸ್ಗೆ ದಿ ಬೆಸ್ಟ್ ಕುರ್ತಾ ಸೆಟ್ಗಳನ್ನು ನಾನು ಪರ್ಚೇಸಿಂಗ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ರಿವ್ಯೂ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇನ್ನು ಕೆಲವೊಂದು ಅಂಬ್ರೆಲಾ ಕುರ್ತೀಸ್ ಅನ್ನೋದು ಕೂಡ ಬೈ ಮಾಡಿದ್ದೀನಿ. ಅದರ ರಿವ್ಯೂ ಕೂಡ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಒಂದು 5-6 ಅಂಬ್ರೆಲಾ ಕುರ್ತೀಸ್ನ ತೊಗೊಂಡಿದ್ದೀನಿ. ಯಾವಾಗೂ ಸ್ಟ್ರೈಟ್ ಕಟ್ ಕುರ್ತೀಸ್ ಕಾಮನ್ ಆಗಿದೆ ಅದಕ್ಕೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ದಯವಿಟ್ಟು ಲೈಕ್ ಮಾಡಿ, ವಿಡಿಯೋಗೆ ಕಮೆಂಟ್ ಮಾಡಿ. ಲಿಂಕ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಕಮೆಂಟ್ ಮಾಡಿ. ಸೊ ಈ ಕುರ್ತಾ ಸೆಟ್ಗಳನ್ನು ನಾನು ಬಿಲೋ 500 ರೇಂಜ್ನಲ್ಲೇ ಪರ್ಚೇಸಿಂಗ್ ಮಾಡಿದ್ದೀನಿ. ಓಕೆ, ಮೆನ್ಷನ್ ದಿಸ್ ಪಾಯಿಂಟ್. ಏಕೆ ಅಂತಂದರೆ ಕಾಸ್ಟ್ ಹೆವಿ ಇರುತ್ತೆ ಅಂತ ಮಾತ್ರ ಭಯಪಡಬೇಡಿ. ನೆಕ್ಸ್ಟು ಅಫೋರ್ಡೆಬಲ್ ರೇಂಜ್ನಲ್ಲಿ ಮ್ಯಾಕ್ಸಿ ಡ್ರೆಸ್ಸಸ್ ಹುಡುಕ್ತಿದ್ದೆ. ಸೊ ಅಂದರೆ ನಿಮಗೆ ಬೀಚ್ಗೆ ಅಥವಾ ಎಲ್ಲಾರು ಟೆಂಪಲ್ಸ್ಗೆ ಅಥವಾ ಹಾಕ್ಕೊಂಡು ಹೋಗಬೇಕು ಅಂತಂದರೆ ಒಂಥರ ನಿಮಗೆ ಕಾಂಬಿನೇಷನ್ ವೈಸ್ ಏನಾದರೂ ಪಿಂಕ್ ಕಲರ್, ವೈಟ್ ಕಲರ್ ವೇರ್ ಮಾಡಬೇಕು ಅಂತಂದರೆ ಈ ಕುರ್ತಿಗಳು ತುಂಬಾ ಚೆನ್ನಾಗಿದೆ. ಫ್ಲೇರ್ಡ್ ಹಾಗೆ ಅಫೋರ್ಡೆಬಲ್. ಓಕೆ, ಇದು ಕೂಡ ಅಷ್ಟೇ ಕುರ್ತಿಗಳು ಜಸ್ಟ್ ನಿಮಗೆ 500 ಬಿಲೋ 500 ರೇಂಜ್ನಲ್ಲೇ ಇದ್ದಾವೆ. ಓಕೆ, ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಇದು ಬಂದುಬಿಟ್ಟು ಈ ಕುರ್ತಿ ಅಂತೂ ವೆರಿ ಬ್ಯೂಟಿಫುಲ್. ಹಾಗೆ ನಾನು ತೊಗೊಂಡಿರುವಂಥ ಕುರ್ತಿಗಳೆಲ್ಲದರಲ್ಲೂ ದಿ ಬೆಸ್ಟ್ ಕುರ್ತಿ ಅಂತಲೇ ಹೇಳ್ಬೋದು. ವಿತ್ ಎಂಬ್ರಾಯ್ಡ್ರಿ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಫ್ಲೇರ್ ಇದೆ ಆ್ಯಕ್ಚುಲಿ. ನಾನು ಕೊಟ್ಟಿರೋ ಪ್ರೈಸ್ಗೆ ಇದು ನಿಜವಾಗ್ಲೂ ರಿಯಲಿ ವರ್ತ್. ಇದರ ಕಾಸ್ಟ್ ಬಂದುಬಿಟ್ಟು 410 ರೂಪಾಯಿ, ಅಂದರೆ 410 ರುಪೀಸ್ ಅಷ್ಟೇ. 410 ರುಪೀಸ್ಗೆ ಇದು ರಿಯಲಿ ವರ್ತ್ ಅಂತ ಹೇಳ್ಬೋದು. ನಾನು ಸೆಲ್ಲಿಂಗ್ ಮಾಡೋಂಥ ಕುರ್ತೀಸ್ಗಳಲ್ಲೂ ಕೂಡ ಇಷ್ಟು ಕಮ್ಮಿ ಬೆಲೆಗೆ ಒಂದೊಳ್ಳೆ ಕ್ವಾಲಿಟಿ ಕುರ್ತಿ ಅಂದರೆ ಸಿಗ್ತಿಲ್ಲ ಪ್ರೆಸೆಂಟ್ ಇರೋ ಸಿಚುವೇಷನಲ್ಲಿ. ನಂಗೆ ತುಂಬಾ ಇಷ್ಟ ಆಯಿತು. ನಿಮ್ಗೆ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪ್ರೆಸೆಂಟ್ ಇದು ಕುರ್ತಿ ಅಫೋರ್ಡಬಲ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಮೇ ಬಿ ಈಗ 600 ರುಪೀಸ್ ಇರ್ಬೋದು, ಬಟ್ ನಾನು ಪರ್ಚೇಸಿಂಗ್ ಮಾಡಿದಾಗ 400. ಸೊ ಆದಷ್ಟು ಮಿಡ್ ನೈಟಲ್ಲಿ ಟ್ರೈ ಮಾಡಿ. ಕುರ್ತೀಸ್ಗಳು ಬೇಕು ನಮಗೆ, ಬಟ್ಟೆ ಮೇಲೆ ಇಂಟ್ರೆಸ್ಟ್ ಇದೆ, ನಾನು ವೇರ್ ಮಾಡಬೇಕು ಅಂತ ಅನ್ನೋದಾದರೆ ಸೊ ಆದಷ್ಟು ಟ್ರೈ ಮಾಡಿ. ಹಾಗೆ ಇದಕ್ಕೆ ಪಾಕೆಟ್ ಕೊಟ್ಟಿದ್ದಾರೆ, ಅಥವಾ ಫೋನ್ ಅಥವಾ ಅಮೌಂಟ್ ಏನಾದರೂ ನೀವು ಕ್ಯಾರಿ ಮಾಡಬೇಕಂದ್ರೆ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಹ್ಯಾಪಿಯಾಗಿ ಶಾಪಿಂಗ್ ಮಾಡ್ಬೋದು. ಇದು 1000, 1200 ಆ ಥರ ಟ್ಯಾಗ್ ಮೇಲೆ ಕೊಟ್ಟಿರ್ತಾರೆ. ಬಟ್ ಅವಾಜಾದಲ್ಲಿ ಮಾತ್ರ, ಫ್ಯೂಷನಲ್ಲಿ ಮಾತ್ರ ತುಂಬ ಕಮ್ಮಿ ಬೆಲೆಗೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳು, ಕ್ವಾಲಿಟಿ ಚೆನ್ನಾಗಿರುವಂಥ ಬಟ್ಟೆಗಳು, ಫ್ಲೇರ್ಡ್ ಕುರ್ತಿಗಳೆಲ್ಲ ಕೂಡ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ಜಸ್ಟ್ 400 ರುಪೀಸ್, ರಿಯಲಿ ವರ್ತ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಒಂದು ಮ್ಯಾಕ್ಸಿ. ಇದು ಬಂದುಬಿಟ್ಟು ನಿಮಗೆ ಎಲ್ಲಾದರೂ ಬೀಚ್ಗಳಿಗೆ ಹೋಗಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ನಿಮಗೆಲ್ಲಾದರೂ ಒಂದು 1 ಡೇ ಟ್ರಿಪ್ ಅಥವಾ ರೆಸಾರ್ಟ್ ಎಲ್ಲಾದರೂ ವಿಸಿಟ್ ಮಾಡಬೇಕಂತಂದರೆ ರಿಯಲಿ ತುಂಬಾ ಚೆನ್ನಾಗಿದೆ. ಮ್ಯಾಕ್ಸಿ ಇದು ನೋಡ್ತಿರಲ್ಲ, ಮ್ಯಾಕ್ಸಿ ಫ್ರಾಕ್ ಇದು ನೋಡ್ತಿದ್ದೀರಲ್ವ, ನಂಗೆ ತುಂಬಾ ಇಷ್ಟ ಆಯಿತು. ನೆಕ್ ಪಾರ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಸ್ಲೀವ್ಲೆಸ್ ಇಷ್ಟಪಡಲ್ಲ ಅನ್ನೋದಾದರೆ ಈ ಒಂಥರ ನಿಮಗೆ ನೆಕ್ ಫುಲ್ಲು ಕವರ್ ಆಗುವಂಥ ಒಂದು ಸ್ಲೀವ್ಸ್ ಅನ್ನೋದು ಕೊಟ್ಟಿದ್ದಾರೆ. ಅಂದರೆ ಜಸ್ಟ್ ನಿಮಗೆ ಈ ಶೋಲ್ಡರ್ ಹತ್ರ ಮಾತ್ರ ಕವರ್ ಆಗುವಂಥ ಸ್ಲೀವ್ಸ್ ಅನ್ನೋದು ಕೊಟ್ಟಿದ್ದಾರೆ.
ಬಟ್ ಇದು ಶಿಫಾನ್ ಮೆಟೀರಿಯಲ್ ಆಗಿರೋದ್ರಿಂದ ನೀವು ಎಷ್ಟೇ ವಾಶ್ ಮಾಡಿದ್ರೂ ಕೂಡ ಏನೂ ಪ್ರಾಬ್ಲಮ್ ಕೂಡ ಇಲ್ಲ, ಐರನ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಟ್ಯಾಗ್ ಕೂಡ ಕೊಟ್ಟಿದ್ದಾರೆ, ನೀವು ಬೇಕಾದರೆ ಟ್ಯಾಗ್ ಕೂಡ ಟ್ರೈ ಮಾಡ್ಕೋಬೋದು. ನನಗೆ ಇದು ಬಂದುಬಿಟ್ಟು 454 ಅಂತ ಪ್ರೈಸ್ ಎಕ್ಸಾಕ್ಟಾಗಿ ಅಂತಂದರೆ ಬಿಲೋ 500 ಒಳಗಡೆ 454 ಅನ್ನೋ ಒಂದು ಪ್ರೈಸ್ ಇರ್ಬೋದು ಮೇ ಬಿ ಅಷ್ಟೇ. ಆ ಪ್ರೈಸ್ನಲ್ಲಿ ಪರ್ಚೇಸಿಂಗ್ ಮಾಡಿದ್ದೀನಿ. ಶಿಫಾನ್ ಬಟ್ಟೆ ಜೊತೆಗೆ ಟ್ಯಾಗ್ ಅನ್ನೋದು ಕೊಟ್ಟಿದ್ದಾರೆ ನಮ್ಗೆ ಹಿಪ್ ಕಡೆ. ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ನಿಮಗೆ ಕಾಲ ಹತ್ರ ಬಂದುಬಿಟ್ಟು ನಿಮ್ಗೊಂದು ರೀತಿ ಎ ಲೈನ್ ಕುರ್ತೀವಿ ಅಂತಲ್ಲ, ಸೈಡ್ ಒಂದು ಕಟ್ ಕೊಟ್ಟಿದ್ದಾರೆ ಅಷ್ಟೇ, ಜಸ್ಟ್ ಕಟ್ ಅನ್ನೋದು ಕೊಟ್ಟಿದ್ದಾರೆ. ನೋಡಿ ಸ್ಲೀವ್ಸ್ ಎಷ್ಟು ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ ಕುರ್ತಿ ಅನ್ನೋದು. ಒಂಥರ ಯು ಶೇಪ್ ಅನ್ನೋದು ಪ್ರೊವೈಡ್ ಮಾಡಿದ್ದಾರೆ ನೋಡಿ, ಯು ಶೇಪ್ ಅಥವಾ ನಿಮ್ಗೆ ಈ ಥರ ನೀವು ಫುಲ್ಲು ನಾವು ಶೋಲ್ಡರಲ್ಲಿ ಸೈಜ್ ಹಾಕ್ಕೊತೀವಿ ಅಂತಂದ್ರೂ ಓಕೆ, ಇಲ್ಲ ಅಂತಂದರೆ ನಮ್ಗೆ ಈ ಥರ ನೆಕ್ ಸೈಡ್ ಒಂಥರ ಯು ಪಾರ್ಟಲ್ಲಿ ಹಾಕ್ಕೊತೀವಿ ಅಂದ್ರೂ ಓಕೆ, ಯಾವ ರೀತಿ ಬೇಕಾದರೂ ವೇರ್ ಮಾಡ್ಬೋದು. ನೋಡಿ ತುಂಬಾ ಚೆನ್ನಾಗಿದೆ. ವೈಟ್ ವಿತ್ ಪೀಚ್ ಕಲರ್, ಒಂಥರ ಲೈಟ್ ಬ್ಲೂ ಹಾಗೆ ಪೀಚ್ ಕಲರ್ ಆ ಥರ ಎಲ್ಲ ಕಾಂಬಿನೇಷನ್ ಇದೆ. ಒಳಗಡೆ ಲೈನಿಂಗ್ ಕೂಡ ತುಂಬ ಸ್ಮೂತ್ ಫ್ಯಾಬ್ರಿಕ್ ಅನ್ನೋದು ಕೊಟ್ಟಿದ್ದಾರೆ, ಕಟ್ ಕೊಟ್ಟಿದ್ದಾರೆ. ಓಕೆ, ಒಂದು ಸೈಡ್ ಮಾತ್ರ ಜಸ್ಟ್ ಒಂಥರ ಕಟ್ ಕೊಟ್ಟಿದ್ದಾರೆ. ಪ್ಯಾಂಟ್ ಆಗೋ ಅವಶ್ಯಕತೆ ಇರೋದಿಲ್ಲ, ನೀವು ನೀಲೆಂತ ಅದೊಂದು ಶಾರ್ಟ್ ಪ್ಯಾಂಟ್ ಹಾಕ್ಕೊಂಡು ಹ್ಯಾಪಿಯಾಗಿ ವೇರ್ ಮಾಡ್ಬೋದು. ಒಂಥರ ಒನ್ ಪೀಸ್ ಥರನೇ ಹೇಳ್ಬೋದು, ಒನ್ ಪೀಸ್ ಅಥವಾ ಮ್ಯಾಕ್ಸಿ ಟೈಪು ಹಾಕ್ಕೊಂಡು ವೇರ್ ಮಾಡ್ಕೋಬೋದು. ಓಕೆ, ತುಂಬಾ ಚೆನ್ನಾಗಿದೆ, ಅಫೋರ್ಡಬಲ್ ರೇಂಜ್. ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಅನ್ನೋದು ಕೊಡ್ತೀನಿ. ನೋಡಿ ಈ ಥರ ಕೊಟ್ಟಿದ್ದಾರೆ. ಓಕೆ, ನಾನು ಕ್ಲಿಯರಾಗಿ ನೋಡ್ಸೋಕ್ಕಾಗ್ತಿಲ್ಲ, ಅದಕ್ಕೆ ಈ ಥರ ನೋಡಿಸ್ತಿದ್ದೀನಿ. ನೋಡಿ ಒಂದು ಸೈಡ್ ಮಾತ್ರ ಜಸ್ಟ್ ಒಂದು ಕಟ್ ಕೊಟ್ಟಿದ್ದಾರೆ ಅಷ್ಟೇ. ಒಂಥರ ಶೇಪ್ ವೇರ್ ಎಲ್ಲ ಇದೇ ರೀತಿ ಇರುತ್ತಲ್ವ, ಸೊ ಆ ರೀತಿ ಅಷ್ಟೇ. ಒಳ್ಳೆ ಮ್ಯಾಕ್ಸಿ ಅಂತಲೇ ಹೇಳ್ಬೋದು. ಈ ಒಂದು ಎಲ್ಲಾದರೂ ಟ್ರಿಪ್ ಹೋಗಬೇಕಾದ್ರೆ ಇದು ಒಂಥರ ಆಪ್ಷನಲ್ ಅಂತಲೇ ಹೇಳ್ತೀನಿ, ಬೇಕು ಅಂದರೆ ನೀವು ಬೈ ಮಾಡಿ. ನೆಕ್ಸ್ಟ್ ಇನ್ನೊಂದು ವೈಟ್ ಕಲರಲ್ಲಿ, ಇದು ಬಂದುಬಿಟ್ಟು ಎಲ್ ಸೈಜಲ್ಲಿ ಆರ್ಡರ್ ಮಾಡಿದ್ದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದಕ್ಕೆ ನನಗೆ ಒಂದು ಮಿಸ್ಟೇಕ್ ಏನು ಅಂತಂದರೆ, ನನಗೆ ಸ್ಲೀವ್ಸ್ ಅನ್ನೋದು ಕೊಟ್ಟಿಲ್ಲ, ಏನು ಮಾಡೋದಕ್ಕಾಗಲ್ಲ, ಇದು ಮ್ಯಾಕ್ಸಿ ಎಲ್ಲ, ಸೊ ಅದಕ್ಕೆ ಇರಬೇಕು. ಇದಕ್ಕೆ ಫ್ಲವರ್ ಪ್ರಿಂಟ್ ಹಾಗೆ ಅಲ್ಲಲ್ಲಿ ಲೀಫ್ ಪ್ರಿಂಟ್ ಅನ್ನೋದು ಒಂಥರ ನೇಚರಲ್ಲಿ ನಾವು ನೋಡುವಂಥ ಒಂದು ಫ್ಲವರು, ಒಂಥರ ಲೀವ್ಸು ಎಲ್ಲ ಕೂಡ ಫುಲ್ ಹೈಲೈಟ್ ಮಾಡಿಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಗ್ರೀನು, ರೆಡ್ಡು, ಲ್ಯಾವೆಂಡರ್ ಎಲ್ಲ ಕೂಡ ನಿಮಗೆ ಫಿಲ್ ಅನ್ನೋದು ಆಗಿದೆ ಕುರ್ತಿನಲ್ಲಿ. ಇದು ಅಷ್ಟೇ, ನಿಮ್ಗೆ ಎಷ್ಟೇ ವಾಶ್ ಮಾಡಿದ್ರೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಫೋರ್ಡಬಲ್ ರೇಂಜ್ ಅಂತನಿದೆ. ಹಾಗೆ ನಿಮ್ಗೆ ಒಳಗಡೆ ಇನ್ನರ್ ವೇರ್ ಮಾಡಿದಾಗ ಇದನ್ನು ಬೇಕಾದರೆ ನೀವು ಹಾಕ್ಕೋಬೋದು. ಒಳಗಡೆ ಕೂಡ ಫಿಟ್ಟಾಗಿ ಕುತ್ಕೋಬೇಕಂತಂದರೆ ಅದಕ್ಕೆ ಟ್ಯಾಗ್ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ನೋಡಿರೋ ಕುರ್ತಿಗೆ ಒಂಥರ ಟೈ ಮಾಡ್ಕೊಳ್ಳೋದಕ್ಕೆ ಟ್ಯಾಗ್ ಅನ್ನೋದು ಕೊಟ್ಟಿದ್ದಾರೆ. ಇದಕ್ಕೆ ಏನಂದರೆ ಬೆಲ್ಟ್ ಕೊಟ್ಟಿದ್ದಾರೆ. ಓಕೆ, ಈ ಬೆಲ್ಟ್ನ ನೀವು ರಿಮೂವ್ ಮಾಡಿ ಯಾವುದೇ ಕುರ್ತಿಗೆ ಕೂಡ ಪೇರಪ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಇದು ಬಂದುಬಿಟ್ಟು ಫಿಗ್ ಬ್ರ್ಯಾಂಡು. ಕೆಲವೊಂದು ಫ್ಯೂಷನ್, ಆವಾಜ, ಫಿಗ್ ಈ ಥರವೇ ನಾನು ಚೂಸ್ ಮಾಡ್ತೀನಿ. ಕೆಲವೊಂದು ಸಿಯಾಹಿ ಬ್ರ್ಯಾಂಡ್ಗಳು ಕೂಡ ತುಂಬಾ ಚೆನ್ನಾಗಿದೆ. ನಾನು ಈ ಥರನೇ ನೋಡಿಕೊಂಡೇ ಬೈ ಮಾಡ್ತೀನಿ. ನೋಡಿ ಬೆಲ್ಟ್ ಕೂಡ ಚೆನ್ನಾಗಿದೆ. ಸೊ ಇದು ಒಂದು ಕುರ್ತಿ. ಇದರ ಕುರ್ತಿ ಕಾಸ್ಟ್ ನೋಡಿದ್ರೆ ಜಸ್ಟ್ 300. ಓಕೆ, 300. ಈಗಳೆಲ್ಲ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.